ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟನ್ನು ಸರ್ ಇನೋವಾ ಕಾರಿಗೆ ಹಾಕಿದ್ರಂತೆ. ದರೋಡೆ ಮಾಡೋದಕ್ಕೆ ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಹಾಕೊಂಡಿದ್ರು. ಅಫ್ಕೋರ್ಸ್ ಎಲ್ಲರೂ ನಕಲಿ ನಂಬರ್ ಪ್ಲೇಟ್ ಹಾಕೊಂಡೇ ಬರೋದು, ಇನ್ಯಾರೋ ಅವರನ್ನು ಒರಿಜಿನಲ್ ನಂಬರ್ ಪ್ಲೇಟ್ ಹಾಕೊಂಡು ಯಾರೋ ದರೋಡೆ ಮಾಡಲ್ಲ. ಗಂಗಾಧರನ್ ಅನ್ನೋರ ಹೆಸರಲ್ಲಿ ಇದ್ದಂಥ ನಂಬರ್ ಪ್ಲೇಟನ್ನು ಸ್ವಿಫ್ಟ್ ಕಾರ್ಗೆ ಹಾಕೊಂಡಿದ್ದಾರೆ. ಇದು 2018ನಲ್ಲಿ ತಿಪ್ಪಸಂದ್ರದಲ್ಲಿ ರಿಜಿಸ್ಟರ್ ಆಗಿರುವಂಥ ನಂಬರ್ ಪ್ಲೇಟ್. ಸೊ ಯಾರೋ ಬೆಂಗಳೂರಿನವರೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದಾ ಸರ್? ಇಲ್ಲ, ಹೇಳಿಕ್ಕೆ ಬರೋದಲ್ಲ ಅದು ಯಾರು ಮಾಡಿದ್ದಾರೆ ಅಂತ. ಕ್ಯಾನಾಟ್ ಅಸೆಸ್ ಇಟ್, ತಕ್ಷಣ ಹೇಳಕ್ಕೆ ಬರೋದಿಲ್ಲ. ಬಟ್ ಬೆಂಗಳೂರಿನವರು ಸ್ವಲ್ಪ ಶಾಣ್ಯರಿರ್ತಾರೆ, ನೋಡಿರ್ತಾರೆ ಮೂಮೆಂಟ್ ಎಲ್ಲ. ಹಿಂಗಾಗ್ಬಿಟ್ಟು ಅವರು ಮಾಡಿ ತಿಪ್ಪಸಂದ್ರ ಅದು ಇದು ಇಲ್ಲ, ಬೇಕಾದಷ್ಟು ವೆಹಿಕಲ್ಸ್ ಅವೈಲೇಬಲ್ ಇದಾವಮ್ಮ. ನಂಬರ್ ಪ್ಲೇಟ್ ವಿತ್ ನಂಬರ್ ಪ್ಲೇಟ್ ಎಷ್ಟೋ ಗಾಡಿಗಳು ರೋಡ್ ಪಕ್ಕದಲ್ಲಿ ನಿಂತಿರ್ತಾವೆ. ಅದಕ್ಕೆ ಕಾನೂನೇ ಇಲ್ಲಲ್ಲ. ರೋಡ್ ಪಕ್ಕದಲ್ಲಿ ಎಷ್ಟು ವೇಸ್ಟ್ ಗಾಡಿಗಳು ನಿಂತಿದ್ದಾವೆ. ರೀಸೆಂಟ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ಕಾರ್ಪೊರೇಷನ್ ಅವರೆಲ್ಲ ಸೇರಿಬಿಟ್ಟು ಒಂದು ಲಾನ ತರ್ತಾಯಿದ್ರು, ಗಾಡಿಗಳು ರೋಡಲ್ಲಿದ್ದರೆ ಅದನ್ನು ಡಿಸ್ಪೋಸಲ್ ಹೆಂಗೆ ಮಾಡಬೇಕು ಅಂತ. ಬಿಕಾಸ್ ಪೊಲೀಸ್ಗೆ ಇಂಪಾಸಿಬಲ್ ಆಗಿಬಿಡ್ತಿದೆ ಡಿಸ್ಪೋಸಲ್ ಮಾಡೋದು. ಅಲ್ಲಿ ಯಾವುದೋ ಒಂದು ನಂಬರ್ ಪ್ಲೇಟ್ ತೊಗೊಂಡಿರ್ತಾನೆ ಹಾಕಿ. ಇವನ್ ದಿಲ್ಲಿಯಲ್ಲಿ ರೆಡ್ ಫೋರ್ಟ್ ಬ್ಲಾಸ್ಟಲ್ಲಿ ಆಗಿದ್ದು ಅದೇ, ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರೋ ವೆಹಿಕಲ್ಲು. ಅವನು ಮಾರಿಬಿಟ್ಟು ಇನ್ನೊಬ್ಬನು ಅವ್ನಿಗೆ ಮಾರಿದ್ರು, ಅದೇ ಓನರ್ ಹೆಸರಿಗಿದೆ. ರೀಸನ್ ಈಸ್ ಸೇಲ್ ಮಾಡುವಾಗ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೇಲ್ ಮಾಡುವಾಗ ಪರ್ಚೇಸರು ಫಸ್ಟ್ ಓನರ ಸೆಕೆಂಡ್ ಓನರ್ ಅಂತ ನೋಡ್ತಾನೆ. ಆವಾಗ ಅವ್ನು ಫಸ್ಟ್ ಓನರ್ ಇದ್ದರೆ ಜಾಸ್ತಿ ದುಡ್ಡು ಕೊಡ್ತಾನೆ. ಸೆಕೆಂಡ್ ಥರ್ಡ್ ಓನರ್ ಅಂದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಅದಕ್ಕೆ ಅವರು ಓನರ್ಶಿಪ್ ಚೇಂಜ್ ಮಾಡೋದಿಲ್ಲ. ಇಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಅದು ನಂಬರ್ ಪ್ಲೇಟ್ ಅಲ್ಟಿಮೇಟ್ಲಿ ನೋಡಿದರೆ ನೀವು ತಾವು ಹೇಳ್ದಂಗೆ ಎಲ್ಲಿ ತಿಪ್ಸದಲ್ಲಿ ರಿಜಿಸ್ಟರ್ ಆಗಿರೋದು. ಅದು ಯಾವಾಗೂ ಮಾರಿದ್ದಿರ್ತೈತಿ ಅಥವಾ ನಂಬರ್ ಪ್ಲೇಟ್ ಫೇಕ್ ಇರ್ತೈತಿ. ಅದು ಕೆಲವೊಂದು ಸಲ ಸ್ಕೂಟ್ರ್ ನಂಬರ್ ಪ್ಲೇಟು ಇರ್ತೈತಿ. ಬಟ್ ನಮ್ಮ ಹತ್ರ ಲಕ್ಕೀಲಿ ಈಗ 1975 80ಸಲ್ಲಿ ಡಿಟೆಕ್ಷನ್ ವಾಸ್ ವೆರಿ 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 ಡಿಫಿಕಲ್ಟು. ಸಾಹೇಬರು ಇದ್ದಿಲ್ಲ ಬೆಂಗಳೂರಲ್ಲಿ. 1978, 80, 82ನಲ್ಲಿ ಸ್ಪೇಟ್ ಆಫ್ ರಾಬ್ರಿ ಆಲ್ ರೌಂಡ್ ಬೆಂಗಳೂರು. ಡೈಲಿ ಬೆಳಿಗ್ಗೆ ಆದರೆ 3-4 ಈಗಿಲ್ಲಲ್ಲ. ಈಗ ಅವಿಲ್ಲ. ರಾಬರಿ ಅಲ್ಟಿಮೇಟ್ಲಿ ಡಿಟೆಕ್ಟ್ ಆದವು, ಆಲ್ ರೈಟು. ಬಟ್ ರಾಬರಿಗಳು ಮನೆಯಲ್ಲಿ ಲೋನ್ಲಿ ಹೌಸಸಲ್ಲಿ ನುಗ್ಗೋದು, ಅವ್ರಿಗೆ ಹೊಡೆಯೋದು, ರಾಬರಿ ಮಾಡೋದು, ಇದೇ ಕೆಲಸ ಆಗಿತ್ತು. ಸೊ ಅದೆಲ್ಲ ಇಲ್ಲ. ಇದು ಸೊಫೆಸ್ಟಿಕೇಟೆಡ್ ರಾಬ್ರಿಗಳು. ಈಗ ಅವರಿಗೆ ಚಿಲ್ಲರಿ ಪಲ್ಲರಿ ಹಣ ಬೇಕಾಗಿಲ್ಲ, ಕೋಟಿಗಟ್ಟಲೆ ಬೇಕು. ಅದಕ್ಕೆ ಇದರಲ್ಲಿ ನೋಡಿ, ಇಬ್ರು ಗನ್ಮ್ಯಾನು ಮತ್ತೆ ಹಣ ಡೆಪಾಸಿಟ್ ಮಾಡೋ ಒಬ್ಬ ಸಿಬ್ಬಂದಿ ಮತ್ತು ಡ್ರೈವರ್ 4 ಜನ ಇದ್ದಾರೆ ಸರ್. ಈಗ 4 ಜನನು ವಶಕ್ಕೆ ತಗೊಂಡಿದ್ದಾರೆ. 4 ಜನದಲ್ಲಿ ಡ್ರೈವರ್ ಮಾತ್ರ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಅಂದ್ರೆ ಹಣ ಡೆಪಾಸಿಟ್ ಮಾಡೋ ಸಿಬ್ಬಂದಿ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ಅನ್ನೋದೇ ಇಲ್ಲಿ ಮೇಜರ್ ಪ್ರಶ್ನೆ. ಈವನ್ ಫಾರ್ ದ ಕಮಿಷನರ್ಗೂ ಅದೇ ಪ್ರಶ್ನೆ ಇರೋದು. ಇಲ್ಲ, ಅದನ್ನೇ ಸ್ವಲ್ಪ ಸಸ್ಪಿಷಿಯಸ್ ಮೂಮೆಂಟ್ಸ್ ಇದ್ದಾವೆ, ಅದ್ರ ಬಗ್ಗೆ ವೆರಿಫೈ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ನೊಂದೇನಿದೆ, ಪೊಲೀಸ್ ಕೆಲಸ ಅಂದರೆ ಎಲ್ಲ ಆದಮೇಲೆ ತನಿಖೆ ಮಾಡೋದಲ್ಲ, ಎಲ್ಲ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದಕ್ಕೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಪೊಲೀಸರ ಕರ್ತವ್ಯ. ಅದಕ್ಕೆ ನಾವು ಏನು ಅದು ನಮ್ಮದು ಇನಿಷಿಯೇಟಿವ್ ಏನು ಆ್ಯಕ್ಷನ್ ಇದ್ದಾವೆ ಅವು ಎಫೆಕ್ಟಿವ್ ಆಗಿ ಮಾಡಬೇಕು. ಇಷ್ಟೊಂದು ನಮ್ಮ ಕಾಲಕ್ಕೂ ಇಷ್ಟೊಂದು ವಾಹನಗಳಿರಲಿಲ್ಲ. ಒಂದು ಸ್ಟೇಷನ್ದಲ್ಲಿ 3 ಗಾಡಿ ಇದಾವ್ರಿ, 3 ಜೀಪ್ ಇದ್ದಾವೆ, ಚಿತ್ತಗಳು, ಹೊಯ್ಸಳ, ಇಷ್ಟೊಂದು ಫೆಸಿಲಿಟೀಸ್ ಇರುವಾಗ ಮತ್ತೆ ಅದಕ್ಕೆ ಕೊಟ್ಟಿದ್ದು ಸರ್ಕಾರ ಅಷ್ಟೊಂದು ಖರ್ಚು ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ. ನಾನು ಇಲ್ಲಿ ನನಗೆ DCPನೂ ಆಗಿದ್ರು ಮತ್ತು ನನಗೆ IG ಕ್ರೈಮ್ ಆಗಿದ್ರು ಗೋಪಾಲ್ ಹೊಸೂರು ಸಾಹೇಬರು. ಅವ್ರು ಒಂದು ಮಾತು ನೆನೆಸ್ಕೊತೀನಿ. ಈ ಸಾಹೇಬ್ರು ಹೇಳಿದ್ರಲ್ಲ, ಆ ಪ್ರಕಾರ ನಮ್ಮ ಪೆಟ್ರೋಲಿಂಗಿಂದ, ನಮ್ಮ ಪ್ರೆಸೆನ್ಸಿಂದ 10 ರಾಬ್ರಿಗಳು, ಡಕಾಯಿಟಿಗಳು ಪ್ರಿವೆಂಟ್ ಆಗಿರ್ತಾವೆ. ಅದು ಅಕೌಂಟಿಗೆ ಬರೋದಿಲ್ಲ. ಇದು ಡ್ರೈವರ್ ಇದ್ದಾರೆ ನೋಡಿ ಆ ಕಡೆ, ಆ ಡ್ರೈವರ್ನ ಕರ್ಕೊಂಡ್ಬಂದು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇರುವಂಥ ವಿಜುವಲ್ಸನ್ನು ನಾವೀಗ ನೋಡ್ತಾ ಇದ್ದೀವಿ. ಆಯ್ತು ನಮ್ಮ ಸರ್. ಸರ್ ಇದು ರಿಪೀಟೆಡ್ಲಿ ಸರ್ ಇವಾಗ ಬೀದರ್ ಮತ್ತು ನ್ಯಾಮತಿ, ಮಂಗಳೂರು ಇಲ್ಲೆಲ್ಲ ಆದಮೇಲೂ
ಇಷ್ಟು ದೊಡ್ಡ ಮೊತ್ತದ ಹಣ ಸಾಧಿಸಬೇಕಾದ್ರೆ ಯಾಕೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ವಾ ಸರ್? ದಟ್ ಕಾಂಟ್ ಬಿ ಇಗ್ನೋರ್ಡ್. ಬ್ಯಾಂಕ್ನವ್ರು ಮಾಡ್ಬೇಕು ಅದನ್ನ. ದೇ ಹ್ಯಾವ್ ಟು ಡೂ ಇಟ್. ಬ್ಯಾಂಕ್ನವರು ಖರ್ಚು ಮಾಡ್ಬೇಕು. ಏನಾಗಿದೆ, ಪೊಲೀಸರು ಒಂದು ಲೆಟರ್ ಕೊಟ್ಟರೆ ಇಬ್ಬರು ಗನ್ಮ್ಯಾನ್ ಕೊಡ್ತಾರೆ ಪೊಲೀಸರು, ಅದು ಸೇಫ್ಟಿ ಇರ್ತದೆ. ಯಾರೋ ಪ್ರೈವೇಟ್ನವ್ರಿಗೆ ಅವ್ರಿಗೆ ನಾಲೆಜ್ ಇರೋದಿಲ್ಲ, ಏನು ಇರೋದಿಲ್ಲ. ನಮ್ಮ ಮುಲ್ಲಾ ಸಾಹೇಬ್ ಹೇಳ್ದಂಗೆ ಏನು ನಾಲೆಜ್ ಇರೋದಿಲ್ಲ ಅವ್ರಿಗೆ. ಬೇಸಿಕ್ಲಿ ಇವ್ರಿಗೆ ಒಂದು ಫಾರ್ ಎಕ್ಸಾಂಪಲ್ಲು ಒಬ್ಬನು ಡ್ರೈವರ್ಗೆ ಲೈಸೆನ್ಸ್ ಕೊಡಬೇಕಾದ್ರೆ ಅವ್ನು ಟ್ರೈನ್ ಆಗಿದ್ದಾನ ಇಲ್ಲ ಅಂತ ನಾವು ನೋಡ್ತೀವಿ. ಅದಾದಮೇಲೆ ನಮ್ಗೆ ಲೈಸೆನ್ಸ್. ಅದೇ ರೀತಿ ಪ್ರತಿಯೊಂದು ಗಾರ್ಡಿಗೆ ಆಯಾ ಸಿಬ್ಬಂದಿಗೆ, ಕ್ಯಾಮ್ರಾಮ್ಯಾನಿಗೆ ಒಂದು ಟ್ರೈನಿಂಗ್ ಆಗಿರ್ತೈತಿ, ಆ್ಯಂಕರಿಗೆ ಒಂದು ಟ್ರೈನಿಂಗ್ ಆಗಿರ್ತೈತಿ. ಅದೇ ರೀತಿ ಪ್ರತಿಯೊಂದು ಪ್ರೊಫೆಷ್ನಲ್ಗೆ 3 ತಿಂಗಳಾಗಲಿ ಬೇಸಿಕ್ಸ್ನ ಕಲಿತ್ಕೊಡ್ಬೇಕು. ಅದನ್ನು ನಾವು ಬಿಟ್ಟು ಬಿಡ್ತೇವೆ, ಅದನ್ನು ಫಾರ್ ಚಾನ್ಸ್ ವಿ ಟೇಕ್. ನೋಡಿ ಸರ್, ಮಧ್ಯಾಹ್ನ 12:30 1 ಗಂಟೆಗೆ ನಡೆದಿರೋದು ಇದು. ಬಟ್ ಗೊತ್ತಾಗಿರೋದು ಈಗ ಇದೇನು ಮಾಡ್ತಾರೆ, ಈ ನಮ್ಮಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಇದು ಅದರಿಂದ ಮೊದಲೆಲ್ಲ ನಾವು ರೆಕಾರ್ಡ್ ಹೋಗಿ ಅಲ್ಲಿಂದ ತರಿಸ್ಕೊತಿದ್ದೀವಿ. ಈಗೆಲ್ಲ ಡಿಜಿಟಲ್ ಮಾಡಿಬಿಟ್ಟಾರೆ, ಕಂಪ್ಯೂಟರೈಸ್ ಮಾಡಿಬಿಟ್ಟಾರೆ. ಎಲ್ಲ ಫೋಟೋ ಈ ಥರ ರಾಬ್ರಿ ಮಾಡೋರು, ಡಕಾಯಿಟಿ ಮಾಡೋರು, ಚೀಟ್ ಮಾಡೋರು ಯಾರ್ಯಾರು ಇದ್ದಾರೆ ಅಂತ ಫೋಟೋ ಸಮೇತ ಬಂದುಬಿಡ್ತದೆ. ತಕ್ಷಣ ಅದನ್ನು ನಮ್ಮಲ್ಲಿ ಇಲ್ಲೇ ಕುಂತ ನೋಡ್ಬೋದು. ಆ ಥರ ಟೆಕ್ನಾಲಜಿ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಅವ್ನಿಗೆ ಡ್ರೈವರ್ಗೆ ಸಿಬ್ಬಂದಿಗೆ ತೋರಿಸ್ತಾರೆ, ಇವ್ರು ಆದ್ರನಪ್ಪ ಸಸ್ಪೆಕ್ಟ್, ಇವರು ಪತ್ತೆ ಮಾಡೋದೇನು ದೊಡ್ಡ ವಿಷಯ ಏನಲ್ಲ. ಡಿಟೆಕ್ಟ್ ಆಗೇ ಆಗ್ತದೆ. ಯಾವುದು GPS ಇರಲ್ವಾ? ಇರ್ತದೆ. ಅವ್ರ ವೆಹಿಕಲ್ಗೆ ಇಡಬೇಕು ಅವ್ರು GPS. ಅದನ್ನೇ ನಾನು ಹೇಳ್ಬೇಕಂತ ಮಾಡಿದ್ದೆ. ಕ್ಯಾಮ್ರಾ ಇಡಬೇಕು. ಕರೆಕ್ಟು, ಒಪ್ಕೊಂಡೆ, ಅದೆಲ್ಲ ಒಪ್ಕೊಂಡೆ. ವಾಟ್ ಯು ಆರ್ ಟೆಲಿಂಗ್ ನಾವು ಆಲ್ ದಿಸ್ ಕರೆಕ್ಟ್. ಅವ್ರಿಗೆ ಒಂದೇ ಒಂದು ಪೀಸ್ ಆಫ್ ಮೈಂಡ್ ಏನಂದರೆ, ನಾನು ಹಣ ಕಾಪಾಡೋನು, ನನ್ನ ಹಣ ಇನ್ಶೂರ್ಡ್ ಇದೆ. ಆದ್ರೆ ಆಗಲಿ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ನನ್ನ ಹಣ ಎಲ್ಲಿ ಹೋಗೋದಿಲ್ವಾ? ತುಂಬಾ ಉಡಾಫೆ ಆಯ್ತಲ್ಲ ಸರ್. ಉಡಾಫೆನೆ 100%. ವಾಟ್ ಯು ಸೇ, ದ ವರ್ಡ್ ಯೂಸ್ಡ್ ಈಸ್ ಅಪ್ರಾಪ್ರಿಯೇಟ್. ಉಡಾಫೆನೇ ಇದು ಅವ್ರಿಗೆ. ಬಿಕಾಸ್ ಅಮೌಂಟ್ ಈಸ್ ದಿಸ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾವು ಮನೆ ಬಿಟ್ಬಿಟ್ಟು ಲಾಕ್ ಮಾಡ್ತೀವಿ, ಲಾಕಿಗೆ ಮುಂದೆ ಹ್ಯಾಂಗಿಂಗ್ ಲಾಕ್ ಹಾಕ್ತೀವಿ ಕೇರ್ಲೆಸ್ ಆಗಿ. ಹ್ಯಾಂಗಿಂಗ್ ಲಾಕ್ ಈಸ್ ಇನ್ವಿಟೇಷನ್ ಟು ದ ರಾಬರ್. ಬಾರಪ್ಪ ನೀ ಕಳ್ತನ ಮಾಡ್ಕೊಂಡು ಹೋಗುವಂತ. ಆಮೇಲೆ ಇನ್ವೇರಿಯಬಲಿ ಅಲ್ಮಾರ ಕೀ ಅಲ್ಮೇಲೆ ಇರ್ತೈತಿ. ಕಳ್ತಕ್ಕೆ ಎಷ್ಟೋ ಇನ್ವೆಸ್ಟಿಗೇಷನ್ ನಾವು ನೋಡಿದ್ದೀವಿ, ಅವನಿಗೆ ಕರೆಕ್ಟಾಗಿ ಸಿಗ್ತೈತಿ ಕೀ.